ಬ್ಯಾಡ್ ನ್ಯೂಸ್ ಏನಂದರೆ ಆನ್ ಆಗ್ತಾಯಿಲ್ಲ. ಆರಾಮ ಬ್ರಾ ರೀ, ನನ್ನ ಮಗ ಏನು ಗಾಡಿ ಅಂಗಡಿ ಇಟ್ಟವನ ಒಂದು ಜಮೀನ್ ನೋಡ್ಬಿಟ್ಟು ನಕ್ಕಂಡು ಡೋರ್ ತೆಗೆದ್ರೆ ಬೆಟ್ಟ ಗುಡ್ಡ. ರಂಜನ್ನು ನನ್ನ ಕೃಷ್ಣ ಓಡಿಸ್ತಿದ್ದ ಹೈ ಕ್ರಾಸು. ಕೃಷ್ಣ ನಾವು ಆ್ಯಕ್ಚುಲಿ ಡ್ರ್ಯಾಗ್ ಎಲ್ಲ ಮಾಡ್ದೋ, ನಾವು ಹೈ ಕ್ರಾಸೇ ತೊಗೋಬೇಕಾಗಿತ್ತು ಅಂತ. ನಮಸ್ತೆ ಕರ್ನಾಟಕ. ಟುಡೇ ಐ ಹ್ಯಾವ್ ಯು ಗುಡ್ ನ್ಯೂಸ್ ಆ್ಯಂಡ್ ಅ ಬ್ಯಾಡ್ ನ್ಯೂಸ್. ಗುಡ್ ನ್ಯೂಸ್ ಏನಂದರೆ ನಮ್ಮ RS457ಗೆ ಕ್ವಿಕ್ ಶಿಫ್ಟರ್ ಬಂದಿದೆ. ಸೊ ಅದನ್ನು ಇನ್ಸ್ಟಾಲ್ ಮಾಡಿಸ್ಬಿಡೋಣ. ಬಟ್ ಬ್ಯಾಡ್ ನ್ಯೂಸ್ ಏನಂದರೆ ಇನ್ಸ್ಟಾಲ್ ಮಾಡಿಸೋದಕ್ಕೆ ಶೋರೂಮ್ಗೆ ಹೋಗೋಣ ಅಂದರೆ ಗಾಡಿನೇ ಸ್ಟಾರ್ಟ್ ಆಗ್ತಾಯಿಲ್ಲ. ಬನ್ನಿ ತೋರಿಸ್ತೀನಿ. ಸೊ ಏನಕ್ಕೆ ಅಂದರೆ ನಾನು ಆಲ್ರೆಡಿ ಹೇಳಿದ್ದೆ ನಿಮಗೆ, ಫಸ್ಟ್ ಸರ್ವಿಸ್ ಆದಮೇಲೆ ನಾನು ಗಾಡಿ ತೆಗೆದೇ ಇಲ್ಲ. ಸೊ ಸಿನ್ಸ್ ಮೋರ್ ದ್ಯಾನ್ ಅ ಮಂತ್ ಹಂಗೆ ನಿಂತ್ಕೊಂಡಿದ್ದೆ ಗಾಡಿ. ನಾನು ಆನೂ ಮಾಡಿಲ್ಲ, ಏನೂ ಮಾಡಿಲ್ಲ, ಹಂಗೆ ಬಿಟ್ಬಿಟ್ಟಿದ್ದೀನಿ. ನಿಂತಿರೋ ಜಾಗದಲ್ಲೇ ನಿಂತಿದೆ ಗಾಡಿ, ನೋಡಿ ಇಲ್ಲಿದೆ. ಸೊ ಇವತ್ತು ಸ್ಟಾರ್ಟ್ ಮಾಡೋಕ್ಕೆ ಹೋಗ್ತಾಯಿದ್ದೀನಿ, ಸ್ಟಾರ್ಟ್ ಆಗ್ತಾಯಿಲ್ಲ ಗಾಡಿ. ಸೊ ಜಸ್ಟ್ ಶೋರೂಮ್ ಅವರೇ ಫೋನ್ ಮಾಡಿದರು. RSA ಅವರು ಇವಾಗ ನನಗೆ ಕಾಂಟ್ಯಾಕ್ಟ್ ಮಾಡ್ತಾರೆ. ಅವ್ರಿಗೆ ಸಿಚುವೇಶನ್ ಎಲ್ಲ ಅಪ್ಡೇಟ್ ಮಾಡಿದ್ದಾರೆ. ಸೊ ಅವ್ರು ಬಂದು ಬ್ಯಾಟ್ರಿ ಜಂಪ್ ಸ್ಟಾರ್ಟ್ ಮಾಡಿ ನನಗೆ ಸ್ಟಾರ್ಟ್ ಮಾಡಿಕೊಡ್ತಾರೆ ಗಾಡಿ. ಸೊ ನಾನು ಆರಾಮಾಗಿ ತೊಗೊಂಡೋಗ್ಬೋದು. ಸೊ ಐ ಥಿಂಕ್ ದೆಲ್ ಟೇಕ್ ಅಬೌಟ್ 20 to 30 minutes ಅಂತ ಹೇಳಿದ್ರು ಅವರು. ಸೊ ನೋಡೋಣ. ಸೊ ಏನು ಸೀನ್ ಅಂತ ತೋರಿಸ್ತೀನಿ ಬನ್ನಿ ಗಾಡೀಲಿ. ಸೊ ಮಾರ್ನಿಂಗ್ ಬಂದು ಕವರ್ ತೆಗ್ದು ನೀಟಾಗೆಲ್ಲ ಒರೆಸಿ ವಾರ್ಮ್ ಅಪ್ ಮಾಡೋಣ ಗಾಡಿನ ಅಂತ ಕೀ ಹಾಕ್ಬಿಟ್ಟು ಕೀ ಆನ್ ಮಾಡಿದ್ರೆ ದೇಕೋ ಏನೂ ಆಗ್ತಿಲ್ಲ. ಅಬ್ಸಲ್ಯೂಟ್ಲಿ ನಥಿಂಗ್. ಆನ್ ಆಗ್ತಾಯಿಲ್ಲ. ಅದೇ ಫುಲ್ಲು ಬ್ಯಾಟ್ರಿ ಡ್ರೈನ್ ಔಟ್ ಆಗ್ಬಿಟ್ಟಿದೆ. ಮೋರ್ ದ್ಯಾನ್ 1 month 1.5 month ಅಂದ್ಕೊಳ್ಳಿ ನಿಂತಿರೋದು ಗಾಡಿ. ಸೊ ಗ್ರೌಂಡಿಂಗ್ದು ಏನು ಸೀನ್ ಅಂತ ಗೊತ್ತಿಲ್ಲ ಈ ಗಾಡೀಲಿ. ಯೂಶಲಿ 1 ತಿಂಗಳಿಗೆಲ್ಲ ಡೌನ್ ಆಗಬಾರ್ದು, ಯಾಕೆಂದರೆ ಹೊಸ ಗಾಡಿ ಅಲ್ವಾ, ಹೊಸ ಬ್ಯಾಟ್ರಿ. ಐ ಡೋಂಟ್ ನೋ ಈ ಗಾಡೀಲಿ ಎಲೆಕ್ಟ್ರಿಕಲ್ಸ್ ಯಾವ ಥರ ಇದು ಮಾಡಿದಾರೋ, ಮೌಂಟ್ ಮಾಡಿದಾರೋ ಗೊತ್ತಿಲ್ಲ. ಮೋಸ್ಟ್ಲಿ ಗ್ರೌಂಡ್ ಏನಾದರೂ ಆಗ್ತಾ ಇದೆಯಾ ಏನಂತ ಸೀನ್ ಗೊತ್ತಾಗ್ತಾಯಿಲ್ಲ. ಫುಲ್ ಡ್ರೈನ್ ಆಗ್ಬಿಟ್ಟಿದೆ. ಏನು ಒಂಚೂರು ಇಲ್ಲ, ಫುಲ್ ಡೆಡ್ ಗಾಡಿ. ಸೊ ಇನಿಷಿಯಲಿ ನಾನು ನಮ್ಮ ಅಪ್ಪು ಅವ್ರಿಗೆಲ್ಲ ಫೋನ್ ಮಾಡಿಬಿಟ್ಟಿದ್ದೆ ಟೋಯಿಂಗ್ ಮಾಡೋದಕ್ಕೆ ಗಾಡಿನ ಇಲ್ಲಿಂದ ಶೋರೂಮ್ಗೆ. ಆಮೇಲೆ ಯಾವುದಕ್ಕೂ ಒಂದು ಸತಿ ಸರ್ವಿಸಲ್ಲಿ ಇನ್ಫಾರ್ಮ್ ಮಾಡ್ಬಿಡೋಣ ಅಂದ್ಬಿಟ್ಟು ಅಪ್ರಿಲಿಯಾ ಶೋರೂಮ್ ಅವ್ರಿಗೆ ಫೋನ್ ಮಾಡಿದೆ. ಸೊ ವಿಶ್ವನಾಥ್ ಅನ್ನೋರು ಮ್ಯಾನೇಜರ್ ಅಪ್ರಿಲಿಯಾನಲ್ಲಿ. ಸೊ ಅವ್ರು ಹೇಳಿದ್ರು RSA ಇದೆಯಲ್ಲ ಗಾಡೀಲಿ, ಸೊ RSA ಯೂಸ್ ಮಾಡೋಣ. RSAಲಿ ಜಸ್ಟ್ 20-30 minutesಗೆ ಅವರೇ ಬಂದ್ಬಿಟ್ಟು ಜಂಪ್ ಸ್ಟಾರ್ಟ್ ಮಾಡಿಕೊಡ್ತಾರೆ ಗಾಡಿನ. ನೀವು ಗಾಡಿ ಎತ್ಕೊಂಡ್ಬಂದ್ಬಿಡಿ ಶೋರೂಮ್ಗೆ, ಮಿಕ್ಕಿದ್ದೆಲ್ಲ ನಾವು ನೋಡ್ಕೊಳ್ಳೋಣ ಇಲ್ಲಿ ಅಂತ ಹೇಳಿದ್ರು. ಸೊ ಅಕಸ್ಮಾತ್ ನಾನು ಶೋರೂಮ್ ಅವ್ರಿಗೆ ಫೋನ್ ಮಾಡಿರಲಿಲ್ಲ ಅಂದರೆ ದಡ್ಡನ ಥರ ಹೋಗ್ಬಿಟ್ಟು ಟೋ ಮಾಡಿಸ್ಬಿಡ್ತಾ ಇದ್ದೆ ಇದನ್ನು. ಅದಕ್ಕೊಂದು 2,000 ಟ್ಯಾಕ್ಸು ಇಲ್ಲಿಂದ ಶೋರೂಮ್ಗೆ ಹಾಕೋಕ್ಕೆ, ಯಾಕಂದರೆ ನಾನು ಇರೋದು ವಿಟ್ಫೀಲ್ಡಲ್ಲಿ. ಸೊ ಥ್ಯಾಂಕ್ಸ್ ಟು ನಮ್ಮ ವಿಶ್ವನಾಥ್ ಅವ್ರಿಗೆ, ಕ್ವಿಕ್ಕಾಗಿ ರೆಸ್ಪಾಂಡ್ ಮಾಡಿ ಪಡ ಅಂತ ಸೊಲ್ಯೂಷನ್ ಹೇಳಿದ್ರು. ಸೊ ಐ ಆಮ್ ವೆಯ್ಟಿಂಗ್ ಆನ್ ದಿ RSA ರೈಟ್ ನಾವು. ಅದು ಬಂದಿದ ತಕ್ಷಣ ಗಾಡಿ ಜಂಪ್ ಸ್ಟಾರ್ಟ್ ಮಾಡಿಬಿಟ್ಟು ಶೋರೂಮ್ಗೆ ಎತ್ಕೊಂಡು ಹೋಗಿ ಕ್ವಿಕ್ ಶಿಫ್ಟರ್ನ ಇನ್ಸ್ಟಾಲ್ ಮಾಡಿಸೋಣ ಬನ್ನಿ. ನಾನು ಅಂದ್ಕೊಂಡೆ RSA ಅವ್ರು 1 ಅವರಲ್ಲಿ ಬಂದುಬಿಡ್ತಾರೆ, ಗಾಡಿ ರೆಡಿ ಆದಮೇಲೆ ಗಾಡಿ ಎತ್ಕೊಂಡು ಹೋಗ್ಬಿಡೋಣ ಅಂತ. ಬಟ್ ದೆನ್ ಅವರು 2-3 hours ಆಗುತ್ತೆ ಅಂತಂದರು. ನನಗೆ ಬೇರೆ ಕೆಲಸ ಇತ್ತು. ಸೊ ನಾಳೆ ಬಂದುಬಿಡಿ ಅಂತ ಹೇಳಿದ್ದೆ ನಾನು ಅವ್ರಿಗೆ. ಸೊ ನಾನು ಎಲ್ಲ ಕೆಲಸ ಮುಗಿಸ್ಕೊಂಡು ವಾಪಸ್ ಮನೆಗೆ ಬಂದು ಸಾಯಂಕಾಲ ತಿರ್ಗಾ ಫೋನ್ ಮಾಡಿದ್ರು ಅವರೇ, ನಿಮ್ಮ ಏರಿಯಾನೇ ಅಲ್ಲೇ ಇದ್ದೀವಿ, ಮುಗಿಸ್ಬಿಡೋಣ ಇವಾಗ ಅಂತಂದರು. ಸೊ ಸರಿ ಬನ್ನಿ ಅಂತಂದಾಗ ಅವ್ರು ಬರೋಷ್ಟೊತ್ತಿಗೆ ನೈಟ್ ಆಗಿತ್ತು. ಸೊ ಅವರೊಂದು ದೊಡ್ಡ ಬ್ಯಾಟ್ರಿ ತೊಗೊಂಬಂದಿದ್ರು ಜಂಪ್ ಸ್ಟಾರ್ಟ್ ಮಾಡೋದಕ್ಕೆ. ಸೊ ನಮ್ಮ ಗಾಡಿ ಬ್ಯಾಟ್ರಿ ಪೋಲ್ಸ್ಗೆ ಅವ್ರ ಬ್ಯಾಟ್ರಿ ಕನೆಕ್ಟ್ ಮಾಡಿ ಜಂಪ್ ಸ್ಟಾರ್ಟ್ ಮಾಡಿದ್ವಿ ಗಾಡಿನ. ಸ್ಟಾರ್ಟ್ ಆಯಿತು. ಸೊ ಸ್ಟಾರ್ಟ್ ಆದಮೇಲೆ ಒಂದು 20 ನಿಮಿಷ ವಾರ್ಮ್ ಅಪ್ ಬಿಟ್ಟು ನಾನೊಂದು 3-4 ಕಿಲೋಮೀಟ್ರ್ ಗಾಡಿ ಓಡಿಸಿ ಬಿಟ್ಟಿದ್ವಿ, ಒಂದು ಅರ್ಧ ಗಂಟೆ ವಾರ್ಮಪ್ಪಲ್ಲೇ ಬಿಟ್ಟಿದ್ವಿ ಬ್ಯಾಟ್ರಿ ಚಾರ್ಜ್ ಆಗಲಿ ಅಂದ್ಬಿಟ್ಟು. ಸೊ ರೆಡಿ ಆಯಿತು ಗಾಡಿ, ಬ್ಯಾಕ್ ಟು ವರ್ಕಿಂಗ್ ಕಂಡೀಷನ್ ಬಂತು. ಸೊ ನೆಕ್ಸ್ಟ್ ಡೇ ಕ್ವಿಕ್ ಶಿಫ್ಟರ್ ಇನ್ಸ್ಟಾಲ್ ಮಾಡ್ಸೋಕೆ ಹೋಗೋಣ ಅಂತ ಫಿಕ್ಸ್ ಆದೆ. ಓಕೆ, ಇದು ನೆಕ್ಸ್ಟ್ ಡೇ ಬೆಳಗ್ಗೆ ಒಂದು ಸರಿ ವಾರ್ಮಪ್ ಮಾಡಿಬಿಟ್ಟಿದೆ ಗಾಡಿ. ಆಮೇಲೆ ಇವತ್ತು ಸ್ಟಾರ್ಟ್ ಆಗಿಲ್ಲ ಅಂದರೆ ಅಂದ್ಬಿಟ್ಟು ಸ್ಟಾರ್ಟ್ ಆಯಿತು ಬೆಳಿಗ್ಗೆ. ಸೊ ಟುಡೇ ಲೆಟ್ಸ್ ಗೋ ಟು ಶೋರೂಮ್. ಕ್ವಿಕ್ ಶಿಫ್ಟರ್ ಮತ್ತು ಬ್ಲಿಪ್ಪರ್ ನಾವು ಇವತ್ತು ಇನ್ಸ್ಟಾಲ್ ಮಾಡಿಸೋಣ. ಸೊ ನೋಡಿ, ಇದು ಸ್ಟಾಕ್ ಶಿಫ್ಟ್ ರಾಡ್ ಇದು. ಸೊ ಇದರಲ್ಲಿ ಏನು ಸೆನ್ಸರ್ ಏನೂ ಇಲ್ಲ. ಸೊ ಇದನ್ನು ರೀಪ್ಲೇಸ್ ಮಾಡಿಬಿಟ್ಟು ಇದಕ್ಕೆ ಸೆನ್ಸರ್ ಇರೋದು ಹಾಕ್ತಾರೆ. ಸೊ ದ್ಯಾಟ್ ಗೋಸ್ ಟು ದ ECU. ಸೊ ಅಪ್ ಡೌನ್ ಎರಡೂ ಅನ್ಲಾಕ್ ಆಗುತ್ತೆ ಇವತ್ತು. ಬನ್ನಿ, ಆನ್ ಆಗ್ತಾಯಿದೆ. ಕಮಾನ್ ಬೇಬಿ. ಓಕೆ. ಸೊ ನಮ್ಮ ವಿಶ್ವನಾಥ್ ಅವ್ರು ಹೇಳಿದ್ರು, ಅದೇ ಸರ್ವಿಸ್ ಮ್ಯಾನೇಜರ್ ಇನ್ ಅಪ್ರಿಲಿಯಾ, ಇವತ್ತು ಕ್ವಿಕ್ ಶಿಫ್ಟರ್ ಇನ್ಸ್ಟಾಲ್ ಮಾಡ್ತಾ ಇದ್ದಂಗೆ ಬ್ಯಾಟ್ರಿನ ಸ್ವಲ್ಪ ಚಾರ್ಜ್ಗೆ ಇಟ್ಬಿಡೋಣ. ಸೊ ಯು ವೋಂಟ್ ಹ್ಯಾವ್ ಎನಿ ಪ್ರಾಬ್ಲಮ್ಸ್ ಅಂತ ಹೇಳಿದ್ರು. ಬನ್ನಿ, ಈಗ ಇರೋದು ಆ ಶೋರೂಮ್ ಹೋಗ್ಬೇಕಲ್ಲ ಗುರು, ಅದೇ ದೊಡ್ಡ ಟಾರ್ಚರ್. ಹೆಚ್ಚು ಕಮ್ಮಿ 1.5 hour ತೋರಿಸ್ತಾ ಇದೆ ಮ್ಯಾಪಲ್ಲಿ. ಬೈಕಲ್ಲಿ ಸ್ವಲ್ಪ ಬೇಗ ಹೋಗ್ಬೋದು ಅಂದ್ಕೊಳ್ಳಿ, ಆದರೂ ಏನು ಗುರು 1 hour ಬೆಂಗಳೂರಿಂದ ಮೈಸೂರಿಗೆ ಹೋಗ್ಬಿಡ್ಬೋದು ಆ್ಯಕ್ಚುಲಿ.
ಇತ್ತೀಚೆಗಂತೂ ಟ್ರಾಫಿಕ್ಕು ಭಾರಿ ಹಿಂಸೆ. ನಿನ್ನೆ ಆ್ಯಕ್ಚುಲಿ ಬೇರೆ ಕೆಲಸ ಇತ್ತು ನನಗೆ, ಸೊ ಹೋಗ್ಬಿಟ್ಟು ಮನೆಗೆ ಬರೋ ಅಷ್ಟೊತ್ತಿಗೆ ಸಾಕಾಗೋಯ್ತು ಗುರು. ಅದು ಟೂ ವೀಲರಲ್ಲಿ ಹೋಗಿದ್ದಿದ್ದು ನಾನು. ಕಾರ್ ಎತ್ಕೊಂಡು ಹೋಗ್ಬಿಟ್ರೆ ಮುಗಿದ ಕತೆ ಅನ್ಕೊಂಬಿಡಿ, ಅಷ್ಟು ಪಥೆಟಿಕ್ ಟ್ರಾಫಿಕ್ ಇದೆ. ಅಯ್ಯಯ್ಯೋ, ಫ್ಯೂಲ್ ಹಾಕ್ಸ್ಬೇಕಲ್ಲ. ಮುಂಚೆ ಎಲ್ಲ ಏನಾಗ್ಬಿಡೋದು, ಸರ್ಟನ್ ವಿಂಡೋ ಇರೋದು, ಮಾರ್ನಿಂಗ್ 10:30 ಮೇಲೆ 3-3:30 ಒಳಗೆ ಆ ಸ್ಲಾಟಲ್ಲಿ ಕಮ್ಮಿ ಇರೋದು ಟ್ರಾಫಿಕ್ಕು. ಸೊ ನಾವು ಆ ಟೈಮ್ ನೋಡಿಕೊಂಡು ಓಡಾಡ್ತಾಯಿದ್ವಿ ಸಿಟಿ ಒಳಗಡೆ ಎಲ್ಲ ಹೋಗ್ಬೇಕು ಅಂದರೆ. ಇವಾಗ ಹಂಗಲ್ಲ ಸ್ವಾಮಿ, ಎನಿ ಟೈಮ್ ಜಾಮ್, ಎನಿ ಟೈಮ್. ತುಂಬ ಕಷ್ಟ ಆಗಿದೆ ಬೆಂಗಳೂರಲ್ಲಿ ಜೀವನ ಮಾಡೋದು. ಅಂದರೆ ಪಾಪ ದಿನ ಓಡಾಡೋರಿಗೆ ನಮ್ಮದು ಬಿಡಿ ನಡೀತೈತೆ, ನಾವು ಯಾವಾಗೋ ಒಂದೊಂದು ಸರಿ ಓಡಾಡೋರು ಹಿಂಗೆ ಕಂಪ್ಲೇಂಟ್ ಮಾಡ್ತೀವಿ. ಪಾಪ ದಿನ ಓಡಾಡೋರು ಅದು ಹೆಂಗೆ ಮಾಡ್ತಾರೋ. ಸೊ ಇದ್ರದ್ದು ಫಸ್ಟ್ ಸರ್ವೀಸ್ ಅಂದೆ, ಅದ್ರದ್ದು ಎಷ್ಟಾಗಿತ್ತು ಅಂತ ನಾನು ಹೇಳೇ ಇಲ್ಲ. 3687 rupees ಫಾರ್ ದ ಫಸ್ಟ್ ಸರ್ವೀಸ್. ಫಸ್ಟ್ ಫ್ರೀ ಸರ್ವೀಸಲ್ಲಿ ಲೇಬರ್ ಚಾರ್ಜ್ ಮಾಡಲ್ಲ, ಕನ್ಸ್ಯೂಮಬಲ್ಸಿಗೆ ಚಾರ್ಜ್ ಮಾಡ್ತಾರೆ. ಅದೇ ಇಂಜಿನ್ ಆಯಿಲು ಅದು ಇದು. ಹಾಕೋಣ 1000 ರೂಪಾಯಿ ಹಾಕಿ ಹಿಡಿಸ್ತೈತ. 1000 ರೂಪಾಯಿ ನೋಡೋಣ. ಪವರ್ ಆರಾಮ ಬ್ರಾ? ಅದೇ ಟಿಫನ್? ಹಾಂ ಸೂಪರ್ ಬ್ರೋ. ಇಲ್ಲ, ಶೋರೂಮ್ಗೆ ಹೋಗ್ತಾ ಇದ್ದೀನಿ. ಸ್ವಲ್ಪ ಕೆಲಸ ಆಯಿತು. ಏನು ಬ್ರೋ? ಬನ್ನಿ, ಇಲ್ಲಿ ನಿಂತ್ಕೊಂಡ್ರೆ ಕವರ್ ಆಗ್ತೀರಾ, ಇಲ್ಲೇ ನಿಂತ್ಕೊಂಡ್ರೆ ಎಲ್ಲಿ ಕವರ್ ಆಗ್ತೀರಾ? ನೋಡ ಬ್ರೋ. ಸೊ ಪೆಟ್ರೋಲ್ ಬಂಕ್ ಅವರೆಲ್ಲ ನಮ್ಮ ಅಣ್ತಂದಿರು ಆಗ್ಬಿಟ್ಟವ್ರು ಇವಾಗ. ಒಂದೊಂದು ಸತಿ ಬಂದಾಗಲೂ ವೆರೈಟಿ ಗಾಡಿ ತೊಗೊಂಬರ್ತೀನಲ್ಲ, ಅವರು ಒಂದು ಸ್ವಲ್ಪ ಕನ್ಫ್ಯೂಸ್ ಆಗಿರ್ತಾರೆ. ಈ ನನ್ನ ಮಗ ಏನು ಗಾಡಿ ಅಂಗಡಿ ಇಟ್ಟವನ. ಬಟ್ ಏನು ಹೇಳಿ, ಗಾಡಿ ಒಳ್ಳೆ ಪಂಚು, ಓಡಿಸೋದಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ. ಕಂಫರ್ಟು, ಅಯ್ಯೋ ಅಮ್ಮ, ಸಸ್ಪೆನ್ಷನ್ನು ಎಲ್ಲ ಚೆನ್ನಾಗಿದೆ. ಅದೇ ಸಿಟಿ ಒಳಗಡೆ ಬಾರ್ಸಾಡೋಕ್ಕೂ ಇನ್ನೂ ಚೆನ್ನಾಗೈತೆ ಆ್ಯಕ್ಚುಲಿ ಗಾಡಿ. ಹಾಂ, ಆಮೇಲೆ ಇಲ್ಲಿ ತನಕ ಮೇಜರ್ ನೋಟಿಸಬಲ್ ಪ್ರಾಬ್ಲಮ್ಸ್ ಅಂತ ಏನೂ ಇಲ್ಲ ಗಾಡೀಲಿ. ಅದೇ ಇದ್ರ ಬಿಗ್ಗೆಸ್ಟ್ ಡಿಸಡ್ವಾಂಟೇಜ್ ಅಂದರೆ ಸರ್ವಿಸ್ ನೆಟ್ವರ್ಕ್ ಕಮ್ಮಿ. ನಮ್ಮ ಮನೆ ಹತ್ರ ಇರೋದು ಮಾರತಳ್ಳಿ, ಆ್ಯಕ್ಚುಲಿ ಮಾರತಳ್ಳಿ ಅಪ್ರಿಲಿಯಾ. ಅಲ್ಲಿ ನಾನು ಹೋಗಲ್ಲ. ಅಲ್ಲಿ ಮುಂಚೆ ನಮ್ಮ ಟೋನಿ ಅವರು ಇದ್ದರು, ಇವಾಗ ಯಾರವರೋ ಗೊತ್ತಿಲ್ಲ. ನನಗಲ್ಲಿ ಕಾಂಟ್ಯಾಕ್ಟ್ ಸ್ವಲ್ಪ ಕಮ್ಮಿ. ಸೊ ಈ ಶೋರೂಮ್ ಏನಿದೆ, ಬನಶಂಕರಿನ, JP ನಗರ, ಜಯನಗರನ ಎಲ್ಲ ಬರುತ್ತಲ್ಲ, ಇದು ಆ ಲಿಂಕ್ ರೋಡ್ ಹತ್ರ ಬರುತ್ತೆ ಈ ಶೋರೂಮ್, ನಾನು ಇವಾಗ ಹೋಗ್ತಾ ಇರೋ ಶೋರೂಮ್. ಸೊ ಅಲ್ಲಿ ನನಗೆ ಎಲ್ಲರೂ ಪರಿಚಯ ಇದ್ದಾರೆ, ಚೆನ್ನಾಗಿ ರೆಸ್ಪಾಂಡ್ ಮಾಡ್ತಾರೆ. ತುಂಬ ಒಳ್ಳೆ ರೆಸ್ಪಾನ್ಸ್ ಇದೆ ಅಲ್ಲಿ ಆ ಶೋರೂಮಲ್ಲಿ. ಸೊ ಅದು ಬಿಟ್ಟರೆ ಬೇರೆ ಎಲ್ಲೂ ಇಲ್ವಲ್ಲ ಗುರು ಇದನ್ನು ಮಾಡಿಸೋದಕ್ಕೆ. ಅದೇ ದೊಡ್ಡ ಪ್ರಾಬ್ಲಮ್, ಇದು ಸರ್ವಿಸ್ ನೆಟ್ವರ್ಕೇ ದೊಡ್ಡ ಪ್ರಾಬ್ಲಮ್. ಈ ಗಾಡಿ ಸಕ್ಸಸ್ ಆಗಬೇಕು ಅಂದರೆ ಅವರು ಫಸ್ಟು ಸರ್ವಿಸ್ ಡೀಲರ್ಶಿಪ್ಗಳನ್ನ ಜಾಸ್ತಿ ಮಾಡಬೇಕು, ಸರ್ವಿಸ್ ನೆಟ್ವರ್ಕ್ ಜಾಸ್ತಿ ಮಾಡಬೇಕು. ಅದ್ಯಾವುದು ಮಾಡ್ದಿರ ಅವ್ರು ಎಂಥ ಪ್ರಮೋಷನ್ ಕೊಟ್ಟರು, ಗಾಡಿ ಎಷ್ಟೇ ಚೆನ್ನಾಗಿದ್ರು ಏನೂ ಯೂಸ್ ಇಲ್ಲ. ಹೆಂಗೆ ತೊಗೋತಾರೆ ಪಾಪ ಬೇರೆ ಕಡೆ ಇರೋರಲ್ಲ ಗಾಡಿನ ಹೇಳಿ. ಇವಾಗ ಮೈಸೂರಲ್ಲ ತುಮಕೂರಲ್ಲ ಇರ್ತಾರೆ, ಅವ್ರಿಗೆಲ್ಲ ಇಷ್ಟ ಇದ್ರೂ ಈ ಗಾಡಿ ತೊಗೋಬೇಕಂದ್ರೆ ಎಷ್ಟು ರೋದನೆ ಇದೆ ಹೇಳಿ. ಬರಬೇಕಲ್ಲ ಬೆಂಗಳೂರಲ್ಲಿರೋ ಎರಡು ಶೋರೂಮ್ಗೆ. ಎಲ್ಲದಕ್ಕೂ ಓಡಾಡಬೇಕು ಅಂದರೆ ಇವಾಗ ನಾನು ಸಿಟಿಲಿರೋನೇ ಅಳ್ತಾ ಇದ್ದೀನಿ, ಯಾಕಂದರೆ ವೈಟ್ ಫೀಲ್ಡಿಂದನೇ ಅಷ್ಟು ದೂರ ಆಯ್ತದು ನೋಡಿರಿ ಇಲ್ಲಿ ಟ್ರಾಫಿಕ್ಕು. ನಾನು ಈ ಕಾರಣಕ್ಕೆ ರೈಡಲ್ಲಿ ಎಕ್ಸ್ಚೇಂಜ್ ಮಾಡ್ಕೊಬಿಡ್ತೀರಿ, ನಾನು ರಂಜನ್ನು ಮಚಾ ನೀನು ಮಾಡಿಸ್ಕೊಂಬಿಡು ಅಂತ. ಅವ್ರ ಮನೆ ಹತ್ರ ಇರೋದಿದು. ಬಟ್ ಎಲ್ಲದಕ್ಕೂ ನಮ್ಮ ಜಾಕಿಗೂ ಕೆಲಸ ಕೊಡೋಕ್ಕಾಗಲ್ಲ, ಆಮೇಲೆ ಕಾಯೋಕ್ಕೂ ಆಗಲ್ಲ. ನಾವು ನೆಕ್ಸ್ಟ್ ಯಾವಾಗ ರೈಡ್ ಮಾಡ್ತಿರೋ ಗೊತ್ತಿಲ್ಲ. ಸೊ ಕಾಯೋದ್ರಲ್ಲಿ ಪಾಯಿಂಟ್ ಇಲ್ಲ ಅಂದ್ಬಿಟ್ಟು ನಾನೇ ಹೋಗ್ತಾಯಿದ್ದೀನಿ. ಏನಪ್ಪ ಇದು ದರಿದ್ರ ಟ್ರಾಫಿಕ್ಕು. ಸೀರಿಯಸ್ ಆಗಿ ನಾನು ಬೇರೆ ಎಲ್ಲಾದರೂ ಒಂದು ಜಮೀನು ನೋಡ್ಬಿಟ್ಟು ಹೋಮ್ ಸ್ಟೇ ಥರ ಮಾಡ್ಬಿಟ್ಟು ಸೆಟ್ಲ್ ಮಾಡೋಣ ಅಂತ ಅಂದ್ಕೊತಾ ಇದ್ದೀನಿ. ಬೆಂಗಳೂರಿಗೆ ಬರೀ ಗೆಸ್ಟ್ ಥರ ಬಂದು ಹೋಗ್ಬೇಕಷ್ಟೇ. ಬಟ್ ಬೆಂಗಳೂರಲ್ಲಿ ಜೀವನ ಮಾಡೋದು ತುಂಬಾ ಇರಿಟೇಷನ್ನು. ಮಳೆ ಬಂದಿಲ್ಲ ಅಂದರೆ ನೀರಿಲ್ಲ, ಆ ಬೋರ್ವೆಲ್ ವಾಟರ್ಗಳು ತಲೆ ಎಲ್ಲ ಬೆಳ್ಳಗಾಗೋಯ್ತೈತೆ. ಮನೆಯಿಂದ ಆಚೆ ಬಂದರೆ ಟ್ರಾಫಿಕ್ಕು ಭಾರಿ ಹಿಂಸೆ ಗುರು. ಅದಕ್ಕೆ ಯಾವುದನ್ನ ಖಾಲಿ ಜಾಗ, ಸಕಲೇಶ್ಪುರ, ಚಿಕ್ಕಮಂಗ್ಳೂರು ಆ ಸೈಡೆಲ್ಲ ನಾವು ಹೋಗ್ಬಿಟ್ಟು
సెటిల్ అవ్వడం అంత సీరియస్గా యోచన ಮಾಡ್ತಾಯಿದ್ದೀನಿ కానీ ఇప్పుడు అదంతా చేయడానికి డబ్బులు లేదు ಎಲ್ಲದಕ್ಕೂ ದುಡ್ಡು ಬೇಕು ಚಿನ್ನ ಸೊ ನೋಡಿ ಇಲ್ಲೊಂದು ಕಲ್ಲು ಹಾಕವ್ರು ಇವಾಗ ನಾವು ಮಾಡಿ ಪಂಚರ್ ದಿವಸ ಬಂದಿದ್ನಲ್ಲ ಇನ್ನೂ ರೆಡಿ ಮಾಡಿಲ್ಲ ಸೊ ಇನ್ನೊಂದು ಸ್ವಲ್ಪ ಆದಷ್ಟು ಬೇಗ ದುಡ್ಡು ಮಾಡಿಕೊಂಡು ಔಟ್ಸೈಡ್ ಎಲ್ಲ ಸೆಟ್ಲ್ ಆಗ್ಬಿಡೋಣ ಅಂತ ಪ್ಲ್ಯಾನ್ ಇರೋದು ನಕ್ಕಂಡು ಡೋರ್ ತೆಗೆದ್ರೆ ಬೆಟ್ಟ ಗುಡ್ಡ ನದಿ ಫಾಲ್ಸು ಹಿಂಗೆ ಕಾಣಿಸ್ಬೇಕು ಓಯ್ ಯಾವಾಗಾನ ಒಂದೊಂದು ಸರಿ ಬಂದ್ಬಿಟ್ಟು ಬೆಂಗಳೂರಿಗೆ ವಿಸಿಟ್ ಹಾಕ್ಬಿಟ್ಟು ಹೋಗ್ಬೇಕು ಆ ಥರ ಇಟ್ಕೋಬೇಕು ಅಂತ ನನ್ನ ಪ್ಲ್ಯಾನ್ ಇರೋದು ಅದೇ ಇವೆಲ್ಲ ಹೇಳೋಕ್ಕೆ ಚೆನ್ನಾಗಿರುತ್ತೆ ಮಾಡೋಕ್ಕೆ ಇಳಿದ್ಮೇಲೆ ಗೊತ್ತಾಗುತ್ತೆ ಅದ್ರ ಕಷ್ಟ ಏನು ಅಂತ ನಮ್ಮೂರ ಕಡೆ ಹೋಗ್ಬಿಟ್ಟು ಏನಾದ್ರು ಮಾಡೋಣ ಅಂದರೆ ಅದು ಬಯಲು ಸೀಮೆ ಅಲ್ಲಿ ನಿಮಗೆ ಈ ಥರ ನೇಚರ್ ಪಾಚರ್ ಎಲ್ಲ ಬರೋಲ್ಲ ಅಷ್ಟೊಂದು ಫುಲ್ಲು ಬೇರ್ ಲ್ಯಾಂಡ್ಸ್ ಎಷ್ಟು ದೂರ ನೋಡ್ತೀರೋ ಅಷ್ಟು ದೂರ ಲ್ಯಾಂಡ್ ಕಾಣಿಸುತ್ತೆ ಹೊರತು ಅಲ್ಲಿ ಮರ ಗಿಡ ಎಲ್ಲ ಕಮ್ಮಿ ಸ್ವಲ್ಪ ಆಮೇಲೆ ತುಂಬ ಹೀಟು ಬೇಸಿಗೆ ಟೈಮಲ್ಲಿ ಇರೋಕ್ಕಾಗಲ್ಲ ಅದೇ ಇದ್ದರೆ ಈ ಕಡೆ ಚಿಕ್ಕಮಗಳೂರು ಸಕಲೇಶ್ಪುರ ಸಾಕು ಬೆಂಗಳೂರಿಂದ ಕರೆಕ್ಟ್ ಡಿಸ್ಟೆನ್ಸಲ್ಲಿದೆ ಓಡಾಡ್ಕೊಳ್ಳೋಕ್ಕೂ ಸ್ವಲ್ಪ ಈಸಿ ಇರುತ್ತೆ ಸೊ ಪ್ರಾಬ್ಲಿ ಬ್ಯಾಟ್ರಿ ಡೌನ್ ಇಶ್ಯೂ ನಾನು ಒಬ್ಬನೇ ಅನ್ಸುತ್ತೆ ಫೇಸ್ ಮಾಡಿರೋದು ಯಾಕಂದರೆ ನಮ್ಮ ಅಪ್ರಿಲಿಯಾ ಗ್ರೂಪಲ್ಲೂ ಯಾರೂ ಇದು ಫೇಸ್ ಮಾಡಿಲ್ಲ ಯಾಕಂದರೆ ಅವರೆಲ್ಲ ಓಡಿಸ್ತಾ ಇರ್ತಾರೆ ಗಾಡಿಗಳನ್ನ ನಾನು ಇದನ್ನ ನಿಲ್ಲಿಸ್ಬಿಟ್ಟಿದ್ನಲ್ಲ ಸೊ ಇನ್ಮೇಲೆ ಈ ಗಾಡಿನ ಜಾಸ್ತಿ ದಿವಸ ಸ್ಟ್ಯಾಂಡಿಂಗಲ್ಲಿ ಬಿಡೋಕ್ಕಾಗಲ್ಲ ಡೌನ್ ಆಗೋಗುತ್ತೆ ಬ್ಯಾಟ್ರಿ ಆಪ್ ಕನೆಕ್ಷನ್ ನೀಡೆಡ್ ಬ್ರೋ ಇಟ್ಸ್ ಗುಡ್ ಇಟ್ಸ್ ಗ್ರೇಟ್ I was jumping between these two before I bought this. I almost bought this one, that's what. Okay. You bought this one after this bike was launched? No, I could have waited for that, but I decided to go for the Himalayan because Is it? roads are bad here. Yeah, that's for sure. Even that's a nice bike. Yeah, this is one the first time seeing one on the road actually. Is it? Yeah. Okay. Actually, the battery had gone down. Yesterday I had to jump start the bike and today I'm taking it to service. I'm installing the quick shifter today. Where are you from? I am from Kerala basically. Oh. Live in Whitefield. Vartur. Vartur? Okay. I live in Whitefield. I'm a localite. Okay. Yeah. The battery is off. What happened to the battery? I had parked it for a month, bro. Oh, okay. Yeah, it got drained. I was shocked. It's a new bike, na? Okay. It shouldn't happen like that, but I was shocked. Very good. Hey, can you rev it? The twin sound is good. Yeah, 270-degree crank. Yeah. Sounds good. Rupam Tuesday ಹೌದು ಹೈ ಕ್ರಾಸ್ ಬಗ್ಗೆ ನಿಮ್ಗೆ ಹೇಳ್ಬೇಕಪ್ಪ ಸೊ ಮೊನ್ನೆ ನಾವು ಕೊಡೈಕೆನಾಲ್ಗೆ ಹೋಗಿದ್ವಲ್ಲ ನಮ್ಮದು ಕೃಷ್ಣ ಮತ್ತು ನಮ್ಮ ಸೂರಜ್ದು ಹೈ ಕ್ರಾಸು ಎರಡರಲ್ಲಿ ಹೋಗಿದ್ದಿದ್ದು 4 ಫ್ಯಾಮಿಲಿ ಸೊ ಬರ್ತಾ ನಾನು ಒಂದಷ್ಟು ಸ್ಟ್ರೆಚ್ಚು ಹೈ ಕ್ರಾಸೇ ಓಡಿಸ್ತಿದ್ದೆ ಭಾರಿ ಇಷ್ಟ ಆಯಿತು ಗುರು ಗಾಡಿ ನನಗೆ ಹೈ ಕ್ರಾಸು ಏನು ಪವರು ಡ್ರೈವಿಂಗ್ ಮಾಡೋದಕ್ಕೆ ತುಂಬ ಚೆನ್ನಾಗಿದೆ ಪ್ಲಸ್ ಆಮೇಲೆ ಅದರಲ್ಲಿ ಸೆಂಟ್ರ್ ಸೀಟ್ಸ್ ಇದೆಯಲ್ಲ ರಿಕ್ಲೈನರ್ ಸೀಟ್ಸು ನೆಕ್ಸ್ಟ್ ಲೆವೆಲ್ ಕಂಫರ್ಟ್ ಅಂದ್ಕೊಳ್ಳಿ ಸುಮ್ಮನೆ ಕೂರ್ತಾ ಇದ್ದಂಗೆ ನಿದ್ದೆ ಬರ್ಸ್ಬಿಡುತ್ತೆ ಅಷ್ಟು ಕಂಫರ್ಟು ಗಾಡಿ ಸೊ ಹೈ ಕ್ರಾಸ್ದು ಒಂದೇ ಒಂದು ಪ್ರಾಬ್ಲಮ್ ಅಂದರೆ ಆಚೆ ಕಡೆ ನೋಡೋಕೆ ಒಂಚೂರು ಹಿಂದೆಯಿಂದ ಎಲ್ಲ ತುಂಬ ಮೈನ್ ಸ್ಟ್ರೀಮಾಗಿ ಮಾಡಿಬಿಟ್ಟಿದ್ದಾನೆ ಆ ಮಾರುತಿ ಸುಜುಕಿಲಿರೋ ಬ್ರೆಝಾ ಅವೆಲ್ಲ ಒಂದೇ ಥರ ಕಾಣಿಸ್ತವೆ ಅದೊಂದು ಬಿಟ್ಟರೆ ಟೊಯೋಟಾದು ಇನ್ನೋವಾ ಲೆಗಸಿ ಅದು ಮೇಂಟೈನ್ ಮಾಡ್ತಾಯಿಲ್ಲ ಹೈ ಕ್ರಾಸು ಅದೊಂದೇ ಬೇಜಾರು ಅದು ಬಿಟ್ಟರೆ ಗಾಡಿ ಮಾತ್ರ ನಂಗೆ ತುಂಬ ಇಷ್ಟ ಆಯಿತು ಅದು 172 ಹಾರ್ಸ್ ಪವರ್ ಇದೆ ಗಾಡಿ ಅದು ಹೈಬ್ರಿಡ್ ಅಲ್ವಾ ಬೋತ್ ಎಲೆಕ್ಟ್ರಿಕ್ ಆ್ಯಂಡ್ ಪೆಟ್ರೋಲ್ ಸೊ ತಲೆನೋವಿಲ್ಲ ಸಿ ವಿ ಟಿ ಗೇರ್ ಬಾಕ್ಸು ಸುಮ್ಮನೆ ಆಕ್ಸಿಲೇಟ್ರ್ ಮೇಲೆ ಕಾಲು ಇಟ್ಕೊಂಡು ಕೂತ್ಕೊಂಡ್ರೆ ಸಾಕು ಅದೇ ಗುಮ್ಮತ್ ಹೋಗುತ್ತೆ ಒಳಗಡೆಯಿಂದ ಒಳ್ಳೆ ಸ್ಪೋರ್ಟ್ಸ್ ಕಾರ್ ಸೌಂಡ್ ಬರುತ್ತಪ್ಪ ಸ್ವಾಮಿ ಅದು ಒಂಥರ ಮಜಾ ಇದೆ ಗಾಡಿ ಅದು ಓಡಿಸೋಕ್ಕೆ ನನಗೆ ಭಾರಿ ಇಷ್ಟ ಆಯಿತು ಪ್ಲಸ್ ಅದರಲ್ಲಿರೋ ಫೀಚರ್ಸು ವೆಂಟಿಲೇಟೆಡ್ ಸೀಟ್ಸು ಬಾಬಾ ಟಿಕ ಎಲ್ಲ ತಣ್ಣಗಿತ್ತು ಸೊ ಅವೆಲ್ಲ ನಮ್ಮ ಕ್ರಿಸ್ಟಾನಲ್ಲಿ ಇಲ್ಲ ನಮ್ಮದು ಟಾಪ್ ಎಂಡ್ ಮಾಡೋದೇನೆ ಆದರೆ ಆ ಥರ ಫೀಚರ್ಸ್ ಎಲ್ಲ ಇಲ್ಲ ಕ್ರಿಸ್ಟಾಲ್ಲಿ ಸನ್ ರೂಫ್ ಇಲ್ಲ ವೆಂಟಿಲೇಟೆಡ್ ಸೀಟ್ಸ್ ಇಲ್ಲ ಮೇಯ್ನ್ ಏನಂದರೆ ಮೈಲೇಜ್ ಇಲ್ಲ ಬಡಿ ಮಗಂದು ಸೊ ನಾವು ಓಡಿಸೋ ಪೇಸ್ಗೆಲ್ಲ ಕ್ರಿಸ್ಟಾ 8-10 ಅಷ್ಟೇ ಕೊಡೋದು 10 ಕೊಡೋಲ್ಲ 8 ಕೊಡೋದು ಡೀಸೆಲ್ ಅದೂ ಡೀಸೆಲ್ ಮ್ಯಾನ್ಯಲ್ ಆರಾಮಾಗಿ ಓಡಿಸ್ಕೊಂಡ್ರೆ ಒಂದು 11-12 ಕೊಡುತ್ತೆ ಆರಾಮ್ಗೆಲ್ಲ ನಮ್ಗೆ ಓಡ್ಸೋಕೆ ಬರೋಲ್ಲ ಬಟ್ ಅದೇ ಹೈ ಕ್ರಾಸ್ ನೋಡಿ ಆರಾಮಾಗಿ ಓಡಿಸ್ಕೊಂಡ್ರೆ 22 ಎಲ್ಲ ಕೊಡುತ್ತೆ ಮೈಲೇಜು ತುಳಿದ್ರೆ ಒಂದು 13-15 ಕೊಡುತ್ತೆ ಆದರೂ ಎಲ್ಲೊಂದು ಕಡೆ ಹೈ ಕ್ರಾಸ್ ತೊಗೊಂಡಿದ್ರೇ ಚೆನ್ನಾಗಿರೋದು ಅಂತ ಇವಾಗ ಅನ್ನಿಸ್ತೈತೆ ಇವಾಗ ಹೈ ಕ್ರಾಸ್ ಬದಲು ಇನ್ವಿಕ್ಟೋಗಿ ಹೋದರೆ ನಾವು ಒಂದು 2 ಲಕ್ಷ ಉಳಿಸ್ಬೋದು ಮಾರುತಿ ಸುಜುಕಿಲಿ
ಸೊ ಆ ಗಾಡಿದು ಹಂಗಾಗೈತೆ. ಬಟ್ ದೆನ್ ಟೆಕ್ನಾಲಜಿ ವೈಸ್ ಎನಿ ಡೇ ನನಗೆ ತುಂಬ ಇಷ್ಟ ಆಯಿತು ಹೈ ಕ್ರಾಸ್ ಓಡಿಸಿ. ಸೊ ಪ್ರಾಬಬ್ಲಿ ನನ್ನ ಫ್ಯಾಮಿಲಿಗೆ, ಅಂದರೆ ನಮ್ಮ ಅಪ್ಪ ಅಮ್ಮ, ನಮ್ಮ ಫ್ಯಾಮಿಲಿಗೆ ನಾನು 7 ಸೀಟ್ರ್ ತೊಗೊಂಡ್ರೆ ಐ ವಿಲ್ ಕನ್ಸಿಡರ್ ದ ಹೈ ಕ್ರಾಸ್. ಇವಾಗಿನ ಫಾರ್ಚುನರ್ಗೂ ಹೈಬ್ರಿಡ್ ಬಿಡ್ತಾವ್ರೆ ಅಂತ ನ್ಯೂಸ್ ಇದೆ, ಏನು ಸೀನ್ ಅಂತ ಗೊತ್ತಿಲ್ಲ. ಬಟ್ ಹೈ ಕ್ರಾಸ್ ನಂಗೆ ಭಾರಿ ಇಷ್ಟ ಆಯ್ತು ಗುರು. ಓಡಿಸಿದ ಮೇಲಂತೂ ಇನ್ನೂ ಜಾಸ್ತಿ ಇಷ್ಟ ಆಯಿತು. ಏನು ಆ್ಯಕ್ಚುಲಿ ನಾನು ರಂಜನ್ನು ನನ್ನ ಕೃಷ್ಣ ಓಡಿಸ್ತಿದ್ದ. ಹೈ ಕ್ರಾಸು ಕೃಷ್ಣ ನಾವು ಆ್ಯಕ್ಚುಲಿ ಡ್ರ್ಯಾಗ್ ಎಲ್ಲ ಮಾಡ್ದೋ, ಏನು ಹೇಳ್ಕೊಂಡು ಹೋಗೋದಪ್ಪ ಹೈ ಕ್ರಾಸು. ಕೃಷ್ಣ ಮುಟ್ಟೋಕ್ಕಾಗೋದಿಲ್ಲ ಹೈ ಕ್ರಾಸ್ನ, ಯಾಕಂದರೆ ಕೃಷ್ಣ ಬಂದು 150 ಹಾರ್ಸ್ ಪವರ್ ಅಷ್ಟೇ ಅನ್ಕೊತೀನಿ. ಇದು 172 ಪ್ಲಸ್ ಇದು ಎಲೆಕ್ಟ್ರಿಕ್ ಬೇರೆ ಇದೆಯಲ್ಲ, ಹೇಳ್ದು ಸಾಕುತ್ತೆ. ಲೋ ಹ್ಯಾಂಡಲ್ಲೂ ಅದಕ್ಕೆ ಲ್ಯಾಗ್ ಅನ್ನೋದು ಬರೋದೇ ಇಲ್ಲ, ಟರ್ಬೋ ಲ್ಯಾಗ್ ಅವೆಲ್ಲ ಇಲ್ವೇ ಇಲ್ವಲ್ಲ. ಅದೇ ಏನಂದರೆ ಫ್ರಂಟ್ ವೀಲ್ ಡ್ರೈವು ನಾರ್ಮಲ್ ಕಾರ್ ಥರ ಇರ್ತೈತೆ, ಬಟ್ ಹೆವಿ ಲಕ್ಸುರಿ, ಹೆವಿ ಕಂಫರ್ಟ್. ನನಗಂತೂ ಭಾರಿ ಇಷ್ಟ ಆಯಿತು. ಒಂದು ರೇಂಜಿಗೆ ಆ್ಯಕ್ಚುಲಿ ರಿಗ್ರೆಟ್ ಮಾಡಿದೆ ನಾನು ಅವತ್ತು ಓಡಿಸಿದಾಗ, ನಾವು ಹೈ ಕ್ರಾಸೇ ತೊಗೋಬೇಕಾಗಿತ್ತು ಅಂತ. ಸರಿ ಡಾರ್ಲಿಂಗ್ಸ್, ಬನ್ನಿ ಹೋಗೋಣ ಶೋರೂಮ್ಗೆ. ನಾನು ಇನ್ನೂ 1 ಅವರ್ ಅಂತೂ ಬೇಕೇ ಬೇಕು ನಾನು ಶೋರೂಮ್ ರೀಚ್ ಆಗೋಕ್ಕೆ.